ರಾಹುಲ್ ದ್ರಾವಿಡ್ ದಾಖಲೆಯನ್ನು ಮುರಿದ ಜೋ ರೂಟ್. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ 1 ಅಲ್ಲಿ 251ಕ್ಕೆ 4 ಇಂಗ್ಲೆಂಡ್, ಆದರೆ ಡೇ 2 ಅಲ್ಲಿ 387ಕ್ಕೆ 10 ವಿಕೆಟ್ ಅನ್ನು ಕಳೆದುಕೊಂಡಿದೆ. ಹೌದು, ಡೇ 2 ನ ಆರಂಭದಲ್ಲಿ ಜೋ ರೂಟ್ 99 ಮತ್ತು ಬೆನ್ ಸ್ಟೋಕ್ಸ್ ಅವರಿಬ್ಬರು ಅಖಾಡಕ್ಕಿಳಿತಾರೆ. ಆದರೆ ರೂಟ್ ಅವರು ಒಂದು 4 ಹೊಡೆಯುವ ಮೂಲಕ ಅವರ 100 ಶತಕವನ್ನು ಪೂರೈಸುತ್ತಾರೆ. ಆ ಮೂಲಕ ರಾಹುಲ್ ದ್ರಾವಿಡ್ ಅವರ ಶತಕದ ಒಂದು ದಾಖಲೆಯನ್ನು ಮುರಿತಾರೆ. ಆ ಮೂಲಕ ಟಾಪ್ 5 ಅಲ್ಲಿ ಬರ್ತಾರೆ ದಾಖಲೆಯಲ್ಲಿ. ಹೌದು, ಶತಕಗಳ ದಾಖಲೆಯಲ್ಲಿ ಟಾಪ್ 5 ಅಲ್ಲಿ ರೂಟ್ ಅವರು ರಾಹುಲ್ ದ್ರಾವಿಡ್ ಅವರನ್ನು ಹಿಂದಿಕ್ಕಿ ಆ ಸ್ಥಾನಕ್ಕೆ ಬರ್ತಾರೆ. ಆದರೆ ಅವರಿಗೆ ಹೆಚ್ಚು ಹೊತ್ತು ಕ್ರೀಸಲ್ಲಿ ಇರಲಿಕ್ಕೆ ನಮ್ಮ ಕ್ವಾಲಿಟಿ ಕನ್ಸಿಸ್ಟೆಂಟ್ ಬೌಲರ್ ಬೂಮ್ರಾ ಅವರು ಬಿಡುವುದೇ ಇಲ್ಲ. ಒಳ್ಳೆಯ ಒಂದು ಬೌಲಿಂಗ್ ಹಾಕುವ ಮೂಲಕ ಅವರನ್ನು ಢಮ್ ಅಂತ ಔಟ್ ಮಾಡ್ತಾರೆ. ಹಾಗೆ ಬೆನ್ ಸ್ಟೋಕ್ಸ್ ಅವರು ಕೂಡ ಒಳ್ಳೆಯ ಒಂದು ಸೆಟ್ ಬ್ಯಾಟಿಂಗ್ ಅಲ್ಲಿ ಬಂದಿದ್ರು. 44ರಲ್ಲಿರುವಾಗ ಒಂದು 4 ಹೊಡೆದ್ರು ಬೂಮ್ರಾ ಅವರಿಗೆ. ಅದು ಒಂದು ಬೂಮ್ರಾ ಅವರಿಗೆ ಕೋಪ ಅಂತ ಒಂದು ನೆಕ್ಸ್ಟ್ ಬಾಲಲ್ಲಿ ಒಳ್ಳೆ ಬೌಲಿಂಗ್ ಹಾಕಿ ಅದು ಇನ್ಸೈಡ್ಗೆ ಬರುವಾಗೆ ಮಾಡಿ ಡಕ್ ಅಂತ ಒಂದು ವಿಕೆಟ್ ಅನ್ನು ಹಾರಿಸಿಕೊಂಡೋಯ್ತು. ಮೇಲಿನ ಮೇಲೆ ವಿಕೆಟ್ ಹೋಯ್ತು. ನೆಕ್ಸ್ಟ್ಗೆ ಓಕ್ಸ್ ಅವರು ಬರ್ತಾರೆ. ಓಕ್ಸ್ ಅವರು ಒಂದು ಒಳ್ಳೆ ಶಾಟ್ ಅನ್ನು ಹೊಡೆಯುವಂತ ಬಂದ್ರು. ಆದರೆ ಮೊದಲ ಬಾಲಲ್ಲಿ ಒಂದು ಎಡ್ಜ್ ಆಗುವ ಮೂಲಕ ಧ್ರುವ್ ಜುರೇಲ್ ಅವರು ಕ್ಯಾಚ್ ಹಿಡಿತಾರೆ. ಅದು ಕೂಡ ಒಳ್ಳೆ DRS ತಗೊಳ್ತಾರೆ. ಅದು ಬ್ಯಾಟಿಗೆ ತಾಗಿದೆ ಅಂತ DRS ತಗೊಳ್ತಾರೆ. ಅದರಲ್ಲಿ ಔಟ್ ಅಂತ ಬರ್ತದೆ. ಓಕ್ಸ್ ಅವರು ಕೂಡ ಬಂದ ದಾರಿಗೆ ಸುಂಕವಿಲ್ಲ ಅಂತ ಅದೇ ರೀತಿ ಹೋದ್ರು. ನೆಕ್ಸ್ಟಿಗೆ ಸ್ಮಿತ್ ಇದ್ದಾರಲ್ಲ, ಸ್ಮಿತ್ ಅವರು ಇಂಡಿಯಾದ ಎದುರು ಯಾವ ರೀತಿ ಆಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಿದ್ರು ಸ್ಮಿತ್ ಅವರು ಕೂಡ ಸ್ಲೋ ಆಟ, ಓಲ್ಡ್ ಆಟಕ್ಕೆ ಮುಂದಾಗ್ತೇನೆ ಅಂತ. ಆದರೆ ಅವರದ್ದು ಯಾವುದೇ ಸ್ಲೋ ಆಟ ಇಲ್ಲ. ನಾನು ಯಾವಾಗಲೂ ಹೇಗೆ ಆಡ್ತೀನಿ ಅದೇ ರೀತಿ ಆಡ್ತೀನಿ ಅಂತ. ಸ್ಪೀಡ್, ಬೇಸ್ಬಾಲ್ ಕ್ರಿಕೆಟ್ ತರ 52 ಬಾಲಿಗೆ 50 ರನ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಅವರ ಒಂದು ವಿಕೆಟ್ ಮೇನ್ ವಿಕೆಟ್ ಅಂತ ಹೇಳ್ಬೋದು. ಅದನ್ನು ತೆಗೆದವರು ಸಿರಾಜ್ ಅಣ್ಣ. ಅವರಿಗೆ 21 ಓವರ್ ಹಾಕುವಾಗ ಅವರಿಗೆ ಮೊದಲ ವಿಕೆಟ್ ಸಿಗ್ತದೆ. ಅದು ಕೂಡ ದೊಡ್ಡ ವಿಕೆಟ್ ಅಂತ ಹೇಳ್ಬೋದು ಇಂಡಿಯಾ ಪರ. ಅದು ಸ್ಮಿತ್ ಅವರ ವಿಕೆಟ್. 50 ರನ್ನಿಗೆ ಅವರು ಔಟ್ ಆಗ್ತಾರೆ. ನೆಕ್ಸ್ಟಿಗೆ ಇವರು ಕರ್ಸ್ ಬೌಲರ ಬ್ಯಾಟ್ಸ್ಮನ್ ಅಂತ ಗೊತ್ತಾಗ್ತಿಲ್ಲ. ಅವರು ಕೂಡ ಡಮ್ ಡಮ್ ಅಂತ ಹೊಡೆಯುವ ಮೂಲಕ 50 ರನ್ ಅನ್ನು ಕೂಡ ಮಾಡ್ತಾರೆ. ಆ ಒಂದು ಕರ್ಸ್ ಅವರ 50 ರನ್ ಬಿನಿ ಬರದಿದ್ರೆ ಅವರನ್ನು ಒಂದು 300-350 ರನ್ ಒಳಗೆ ನಾವು ಕಟ್ಟ ಹಾಕಬಹುದಿತ್ತು ಅಂತ ಅನಿಸ್ತದೆ. ಇನ್ನು ಯಾರು ಆರ್ಚರ್ ಬರ್ತಾರೆ. 4 ವರ್ಷಗಳ ನಂತರ ಟೆಸ್ಟ್ ಕ್ರಿಕೆಟ್ಗೆ ಬಂದ ಆರ್ಚರ್ ಅವರು ಕೂಡ ಒಂದು ಒಳ್ಳೆಯ 4 ಹೊಡೆದ್ರು. ಆದರೆ ನಮ್ಮ ಕ್ವಾಲಿಟಿ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಬಿಡ್ತಾರಾ? ಒಂದು ಒಳ್ಳೆ ಬೌಲಿಂಗ್ ಹಾಕುವ ಮೂಲಕ ಬೋಲ್ಡ್ ಢಮ್ ಅಂತ ವಿಕೆಟ್ ಹೋಗ್ತದೆ. ಅಲ್ಲಿ ಅವರು ಕೂಡ ಔಟ್ ಆಗಿ ಅವರ 5 ವಿಕೆಟ್ ಜಸ್ಪ್ರೀತ್ ಬುಮ್ರಾ ಅವರು ಈ ಒಂದು ಫಸ್ಟ್ ಇನ್ನಿಂಗ್ ಅಲ್ಲಿ 5 ವಿಕೆಟ್ ಅನ್ನು ಡಮ್ ಡಮ್ ಅಂತ ತೆಗೆಯುವ ಮೂಲಕ ಲಾರ್ಡ್ಸ್ ನ ಒಂದು ಹಾನರ್ ಬೋರ್ಡ್ ಅಲ್ಲಿ ಅವರ ಹೆಸರನ್ನು ದಾಖಲಿಸಿಕೊಳ್ತಾರೆ. ಈ ಲಾರ್ಡ್ಸ್ ಗ್ರೌಂಡ್ ಅಲ್ಲಿ ಎಲ್ಲರಿಗೊಂದು ಎಂತ ಅಂತ ಹೇಳಿದ್ರೆ, ನಾವು ಇಲ್ಲ ಸೆಂಚುರಿ ಹೊಡಿಬೇಕು, ಇಲ್ಲ 5 ವಿಕೆಟ್ ಅನ್ನು ಡಮ್ ಅಂತ ತೆಗಿಬೇಕಂತ. ಯಾಕಂತ ಹೇಳಿದ್ರೆ ಆ ಬೋರ್ಡ್ ಅಲ್ಲಿ ಹೆಸರು ಬಂದ್ರೆ ಒಂದು ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಕ್ರಿಕೆಟ್ ನ ಕಾಶಿ ಅಂತ ಕರೆಯಲ್ಪಡುವ ಲಾರ್ಡ್ಸ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ ಈ ಟೆಸ್ಟ್. ಆದ್ರಿಂದ ನೆಕ್ಸ್ಟ್ ಗೆ ಯಾರು ಬರ್ತಾರೆ? ಸ್ಮಿತ್ ಅವರ ವಿಕೆಟ್ ಅನ್ನು ಸಿರಾಜ್ ತೆಗಿತಾರೆ ಮತ್ತು ಕರ್ಸ್ ಅವರ ವಿಕೆಟ್ ಅನ್ನು ಕೂಡ ಸಿರಾಜ್ ಅವರು ತೆಗೆಯುವ ಮೂಲಕ 387 ರನ್ನಿಗೆ 10 ವಿಕೆಟ್ ಅನ್ನು ಇಂಡಿಯಾ ಯಶಸ್ವಿಯಾಗಿ ಇಂಗ್ಲೆಂಡ್ ಅನ್ನು ಆಲ್ ಔಟ್ ಮಾಡ್ತಾರೆ. ನಂತರ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಬರ್ತಾರೆ ಬ್ಯಾಟಿಂಗ್ಗೆ. ಯಶಸ್ವಿ ಜೈಸ್ವಾಲ್ ಒಂದು ಕ್ವಾಲಿಟಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಅವರು ಮೊದಲ ಓವರಲ್ಲೇ ಒಂದು 3-4 ಅನ್ನೆಲ್ಲ ಹೊಡೆದಾಕಿರ್ತದೆ. ಓಕ್ಸ್ ಅವರಿಗೆ ಸ್ವಲ್ಪ ತಲೆ ಬೆಚ್ಚಾಗ್ತದೆ, ಎಂತ ಮಾರಿಯುವ ನನ್ನ ಓವರಿಗೆ 3-4 ಎಲ್ಲ ಹೊಡಿತಾನೆ ಎಂತ ಅಂತ. ಆದರೆ ಓಕ್ಸ್ ಅವರು ಮತ್ತೆ ಬರುವಾಗ ಇನ್ನೊಂದು 4 ಹೊಡೆಯುವಂತ ನೋಡುವಾಗ ಒಂದು ಎಡ್ಜ್ ಕೊಟ್ಟು ಔಟ್ ಆದ್ರು. ಒಳ್ಳೆ ಬೌಲಿಂಗ್ ಅಂತ ಹೇಳ್ಬೋದು ಓಕ್ಸ್ ಅವರಿಂದ. ಒಂದು ಅದು ಒಳಗೆ ಬಂತ ಹೇಳ್ಬೋದು, ಪಿಚ್ ಆಗಿ ಬಾಲ್ ಒಳಗೆ ಬಂತು, ಎಡ್ಜ್ ಆಗಿ ವಿಕೆಟ್ ಕೀಪರ್ಗೆ ಕ್ಯಾಚ್ ಬಂತ ಹೇಳ್ಬೋದು. ನೆಕ್ಸ್ಟ್ KL ರಾಹುಲ್ ಮತ್ತು ಕರುಣ್ ನಾಯರ್ ಅವರು ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಮಾಡಿದ್ರು ಅಂತ ಹೇಳ್ಬೋದು. ಕರುಣ್ ನಾಯರ್ ಕೂಡ ಒಳ್ಳೆಯ ಸಾಲಿಡ್ ಶಾಟ್ ಎಲ್ಲ ಒಂದು ಡ್ರೈವ್ ಎಲ್ಲ ಹೊಡೆದು 4 ಎಲ್ಲ ಹೊಡಿತಾ ಇದ್ರು. 40ರಲ್ಲಿರುವಾಗ ಅವರದೊಂದು ಬ್ಯಾಟಿಗೆ ಎಡ್ಜ್ ಆಗಿ ಹಿಂದೆ ಅದು ಫೀಲ್ಡರ್ ಮತ್ತೆ ಜೋ ರೂಟ್ ಅವರ ಮಧ್ಯದಿಂದ ಹೋಗ್ತದ ಅನ್ಕೊಂಡ್ರೆ ಇಲ್ಲ, ಜೋ ರೂಟ್ ಅವರು ನಾನು ಈ ಕ್ಯಾಚ್ ಅನ್ನು ಹಿಡಿತೇನೆ ಅಂತ ಎಗ್ಗರಿ ಕ್ಯಾಚ್ ಹಿಡಿದು ಒಂದು ಕೈಯಲ್ಲಿ ಕ್ಯಾಚ್ ಹಿಡಿದು ರಾಹುಲ್ ದ್ರಾವಿಡ್ ಅವರ ಒಂದು ಹೈಯೆಸ್ಟ್ ಕ್ಯಾಚ್ ಇತ್ತು ಟೆಸ್ಟ್ ಅಲ್ಲಿ, ಅದನ್ನು ಡಮ್ ಅಂತ ಉಡಿಸ್ ಮಾಡಿ ಟಾಪ್ 1 ಪ್ಲೇಸ್ಗೆ ಅವರು ಕೂತಿದ್ದಾರೆ. ಅತಿ ಹೆಚ್ಚು ಟೆಸ್ಟ್ ಅಲ್ಲಿ ಕ್ಯಾಚ್ ಹಿಡಿದ ಪಟ್ಟಿಯಲ್ಲಿ ಈಗ ಅಗ್ರಸ್ಥಾನ ಆಗಿ ಜೋ ರೂಟ್ ಅವರು ಅಲಂಕರಿಸಿದ್ದಾರೆ ಅಂತ ಹೇಳ್ಬೋದು. 211 ಕ್ಯಾಚ್ ಅನ್ನು ಈವರೆಗೆ ಅವರು ಹಿಡಿದಿದ್ದಾರೆ.
ಕರುಣ್ ನಾಯರ್ ಅವರ ಕ್ಯಾಚ್ ಅನ್ನು ಸೇರಿ. ನಂತರ ಬರ್ತಾರೆ ನಮ್ಮ ಶುಭ್ಮನ್ ಗಿಲ್ ಮತ್ತು KL ರಾಹುಲ್ ಅವರು. ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ. ಆದರೆ ಈ ಶುಭ್ಮನ್ ಗಿಲ್ ಅವರಿಗೆ ಕಳೆದ ಟೆಸ್ಟ್ ಅಲ್ಲಿ ಹೊಡೆದ ಒಂದು ಸೆಂಚುರಿಯ ಆಟ, ಒಂದು ಡಬಲ್ ಸೆಂಚುರಿ ಆಟ ಇಲ್ಲಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಆದರೆ ಆಗಲಿಲ್ಲ. ಅವರು 16ನೇ ಒಂದು ರನ್ ಅಲ್ಲಿರುವಾಗ ಅವರ ವಿಕೆಟ್ ಕೂಡ ಎಡ್ಜ್ ಆಗುವ ಮೂಲಕ ಸ್ಮಿತ್ ಅವರು ಒಳ್ಳೆಯ ಕ್ಯಾಚ್ ಹಿಡಿದ್ರು. ಅದು ಕೂಡ ಶುಭ್ಮನ್ ಗಿಲ್ ಅವರಿಗೆ ಒಂದು ಕರೆಕ್ಟ್ ಪ್ಲಾನ್ ಮಾಡಿ ಬಂದಾಗಿತ್ತು. ಯಾಕಂತ ಹೇಳಿದ್ರೆ ವಿಕೆಟ್ ಕೀಪರ್ ಅನ್ನು ಎದುರು ನಿಲ್ಲಿಸಿ ಅಟ್ಯಾಕಿಂಗ್ ಫೀಲ್ಡ್ ಅಂತ ಹೇಳ್ಬೋದು, ಎದುರಿಗೆ ಒಂದು 4-5 ಫೀಲ್ಡರ್ಸ್ ಅನ್ನೆಲ್ಲ ನಿಲ್ಲಿಸಿ ಆ ಮೂಲಕ ಒಂದು ಕರೆಕ್ಟ್ ಪ್ಲಾನ್ ಮಾಡಿ ಗಿಲ್ ಅವರನ್ನು ಔಟ್ ಮಾಡಿದ್ರು ಅಂತ ಹೇಳ್ಬೋದು ಇಂಗ್ಲೆಂಡ್. ನಂತರ ಈ ರೀತಿಯಾಗಿ 3 ವಿಕೆಟ್ ಇಂಡಿಯಾ ಪರ ಈಗ ಹೋಗಿದೆ. ಆದರೆ ನಮ್ಮ KL ರಾಹುಲ್ ಮತ್ತು ಈಗ ರಿಷಬ್ ಪಂತ್ ಅವರಿಗೆ ಒಂದು ಇಂಜುರಿ ಆಗಿ ಅವರು ವಿಕೆಟ್ ಕೀಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಎಲ್ಲರಿಗೆ ಬಿಗ್ ಶಾಕ್. ಅವರು ಬ್ಯಾಟಿಂಗ್ ಮಾಡೋದಿದ್ರೆ ಹೇಗೆ, ಅವರ ಬ್ಯಾಟಿಂದ ರನ್ ಬರಲೇಬೇಕು, ಅವರು ಒಳ್ಳೆಯ ಫಾರ್ಮ್ ಅಲ್ಲಿ ಇದ್ದಾರೆ, ಆ ರೀತಿಯಾದ ಪ್ರಶ್ನೆ ಎಲ್ಲ ಅಭಿಮಾನಿಗಳಲ್ಲಿ ಇತ್ತು. ಆದರೆ ಅವರೀಗ ಬ್ಯಾಟಿಂಗ್ಗೆ ಬಂದಿದ್ದಾರೆ, ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡ್ತಿದ್ದಾರೆ. KL ರಾಹುಲ್ ಅವರು ಮತ್ತು ರಿಷಬ್ ಪಂತ್ ಅವರೀಗ ಬ್ಯಾಟಿಂಗ್ ನ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಇಂಡಿಯಾ ಪರ. KL ರಾಹುಲ್ ಅವರಿಗೆ ಒಂದು ಈ ಗ್ರೌಂಡ್ ಅಲ್ಲಿ ಸವಿ ನೆನಪು ಕೂಡ ಉಂಟು. ಯಾಕಂತ ಹೇಳಿದ್ರೆ ಕಳೆದ ಈ ಲಾರ್ಡ್ಸ್ ಗ್ರೌಂಡ್ ಅಲ್ಲಿ ಆಡುವಾಗ ಅವರು ಒಂದು ಸೆಂಚುರಿಯನ್ನು ಕೂಡ ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರು ಆ ಒಂದು ಮ್ಯಾಚ್ ಇದ್ದು. ಆದ್ರಿಂದ ಈ ಮ್ಯಾಚ್ ಅಲ್ಲಿ ಅವರ ಬ್ಯಾಟಿಂದ ಒಂದು ಒಳ್ಳೆಯ ರನ್ ಬರಬೇಕು. ಈಗಾಗಲೇ 50 ಅನ್ನು ಹೊಡೆದಾಗಿದೆ. ಸೆಂಚುರಿ, ಡ್ಯಾಡಿ ಸೆಂಚುರಿಯನ್ನೆಲ್ಲ ಹೊಡಿಬೇಕು ಈ ಗ್ರೌಂಡ್ ಅಲ್ಲಿ. ಅವರ ಒಂದು ಹೆಸರು ಕೂಡ ಮತ್ತೆ ಲಾರ್ಡ್ಸ್ ಗ್ರೌಂಡ್ ಅಲ್ಲಿ ಬರುವಂತಾಗ್ಲಿ. ಈ ರೀತಿಯಾಗಿ ಡೇ 2 ಅಲ್ಲಿ ಸಮಬಲದ ಹೋರಾಟ ಇಂಗ್ಲೆಂಡ್ ಮತ್ತು ಇಂಡಿಯಾ ಕಡೆಯಿಂದ. ಇಂಡಿಯಾ ಇನ್ನೂ ಕೂಡ ರನ್ ಬೇಕು, 245 ರನ್ ಇಂದ ಹಿಂದೆ ಇದೆ ಅಂತ ಹೇಳ್ಬೋದು. ಡೇ 3 ಅಲ್ಲಿ ಯಾವ ರೀತಿ ಇಂಡಿಯಾ ಒಂದು ಅಟ್ಯಾಕಿಂಗ್ ಅವರ ಬ್ಯಾಟ್ ಇಂದ ರನ್ ಬರ್ತದ, ರಿಷಬ್ ಪಂತ್ ಮತ್ತು KL ರಾಹುಲ್ ನಾವು ಲೀಡ್ಸ್ ಅನ್ನು ಪಡೆದುಕೊಳ್ತೇವಾ ಲಾರ್ಡ್ ಗ್ರೌಂಡ್ ಅಲ್ಲಿ ನೋಡ್ಬೇಕು. ಡೇ 3 ಅಲ್ಲಿ ಯಾವ ರೀತಿ ಯಾರಿಗೆ ಮೇಲುಗೈ ಸಾಧಿಸಲಿದ್ದಾರೆ, ಇಂಗ್ಲೆಂಡ್ ಬೌಲರ್ಸಾ ಇಲ್ಲ ಇಂಡಿಯಾ ಬ್ಯಾಟರ್ಸಾ, ಕಾದು ನೋಡಬೇಕಾಗಿದೆ. ಆದ್ರಿಂದ ಎಲ್ಲರೂ ಕಾತುರದಿಂದ ಕಾಯುವ ಡೇ 3ಗೋಸ್ಕರ. ಎಲ್ಲರೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.